ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಹೋಮ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ. ನಾವು ಕೂಡ ಸೂಪರಾಗಿದ್ದೀವಿ ಸ್ನೇಹಿತರೆ. ನಾನಂತೂ ಇವತ್ತು ಸಖತ್ತಾಗಿರೋಂಥ ರೆಸಿಪಿನ ತೊಗೊಂಡು ಬಂದೀನಿ ರೀ. ಇದು ಯಾವ ರೆಸಿಪಿಯಪ್ಪ ಅಂತಂದ್ರೆ ಸ್ನೇಹಿತರೆ, ನಾವು ಮಾಮೂಲಿಯಾಗಿ ಬದ್ನಿಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ ಮತ್ತು ಪಡಲ್ಕಾಯಿ ಪಲ್ಯ ಮತ್ತು ಪ್ರತಿಯೊಂದು ಸೌತೆಕಾಯಿ ಪ್ರತಿಯೊಂದು ಪಲ್ಯನೂ ಮಾಡಿರ್ತೀವಿ. ಅಂದ್ರೆ ತರಕಾರಿ ಪಲ್ಯ ಮಾಡಿರ್ತೀವಿ ಮತ್ತು ಸೊಪ್ಪಿನ ಪಲ್ಯನೂ ಕೂಡ ಮಾಡ್ಕೊಂಡಿರ್ತೀವಿ ರೀ. ನಾನಾ ಥರ ಸೊಪ್ಪು, ಕಿರ್ಸನ್ ಸೊಪ್ಪು, ರಾಜಗಿರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪುಂಡೆ ಸೊಪ್ಪು, ಸೊಪ್ಪಿನೊಳಗೂ ಸಖತ್ತಾಗಿರೋಂಥ ಪಲ್ಯಗಳನ್ನು ರೆಡಿ ಮಾಡಿ ತಿಂತಾ ಇರ್ತೀವಿ. ಮತ್ತು ತರಕಾರಿ ಒಳಗೂ ಕೂಡ ಸಖತ್ತಾಗಿರೋಂಥ ಪಲ್ಯಗಳನ್ನು ರೆಡಿ ಮಾಡಿ ತಿಂತಾ ಇರ್ತೀವಿ ಸ್ನೇಹಿತರೆ. ಇವತ್ತು ನಾನು ಸಖತ್ತಾಗಿರೋಂಥ ಯಾವ ಪಲ್ಯ ನಿಮ್ಮ ಕೂಡ ಶೇರ್ ಮಾಡ್ಕೊಳಕತ್ತೀನಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಇರುತ್ತೆ ಸ್ನೇಹಿತರೆ. ಈ ಪಲ್ಯನ ಮಾಮೂಲಿ ಯಾವಾಗಲೂ ಮಾಡ್ಕೋತೇವೆ ನೋಡಿರಿ, ಅದಕ್ಕಿಂತ ಸಖತ್ತಾಗಿ ಬರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಸ್ನೇಹಿತರೆ. ಇದು ಯಾವ ಪಲ್ಯಪ್ಪ ಅಂತಂದ್ರೆ ಸಿಹಿ ಗ್ಯಾಣಸಿನ ಪಲ್ಯ ರೀ. ಇವಾಗ ಗ್ಯಾಣಸಿರುತ್ತೆ ನೋಡಿರಿ, ನಾವು ಯಾವಾಗೂ ಕುದಿಸಿ ತಿಂತಾ ಇರ್ತೀವಿ ನೋಡು, ಗ್ಯಾಣಸಿನ ಪಲ್ಯ ರೀ ಇದು. ಸಿಹಿ ಗ್ಯಾಣಸಿನ ಪಲ್ಯ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನೆಯೊಳಗೆ ಯಾರಾದರೂ ನೆಂಟರು ಅಥವಾ ಪರಿಚಯದವರು ಫ್ರೆಂಡ್ಸು ಬಂದಾಗ ಈ ರೀತಿ ನೀವು ಗ್ಯಾಣಸಿನ ಪಲ್ಯನ ಅವ್ರಿಗೆ ಮಾಡಿ ಊಟಕ್ಕೆ ಹಾಕಿರಿ. ಅವ್ರು ಹೊಟ್ಟೆ ಗೊತ್ತೇ ಆಗಂಗಿಲ್ಲ ರೀ ಅವ್ರಿಗೆ ಇದು ಗ್ಯಾಣಸಿನ ಪಲ್ಯ ಅಂತಲೇ ಗೊತ್ತಾಗಲ್ಲ. ಟೇಸ್ಟ್ ಅಂತೂ ಸಖತ್ತಾಗಿ ಅದ್ಭುತವಾಗಿರುತ್ತೆ. ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಮನೆಯಲ್ಲಿ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ರೀ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ಸುಲಭವಾಗಿ ಕಡಿಮೆ ಸಮಯದಾಗೆ ಈ ಪಲ್ಯನ ರೆಡಿ ಮಾಡ್ಕೋಬೋದು ನೋಡಿರಿ ಸ್ನೇಹಿತರೆ. ಇದು ಗ್ಯಾಣಸಿನ ಪಲ್ಯ ರೀ, ಸಿಹಿ ಗ್ಯಾಣಸಿನ ಪಲ್ಯ. ಯಾವ ರೀತಿ ಮಾಡೋದು ಮತ್ತು ಏನೆಲ್ಲ ಬೇಕು ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಈ ಗ್ಯಾಣಸಿನ ಪಲ್ಯ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ. ಬನ್ನಿ ಸ್ನೇಹಿತರೆ, ಗ್ಯಾಣಸಿನ ಪಲ್ಯ ಯಾವ ರೀತಿ ಮಾಡೋದು ಮತ್ತು ಎಷ್ಟು ಟೇಸ್ಟಾಗಿ ಮಾಡ್ಕೊಳ್ಳೋದು ಅಂತ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸಖತ್ತಾಗಿರೋಂಥ ಗ್ಯಾಣಸಿನ ಪಲ್ಯ ಮಾಡೋದಕ್ಕೆ ನಾನು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಗ್ಯಾಣಸನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ತೊಳ್ಕೊಂಡು ತೊಗೊಂಡಿದ್ದೀನಿ ರೀ. ನೋಡಿರಿ, ಈ ರೀತಿ ತೊಗೊಂಡು ಸ್ವಲ್ಪ ನೀರು ಹಾಕಿ ಇಲ್ಲಿ ನಾನು ನೀರೊಳಗೆ ಇಟ್ಟೀನಿ ರೀ. ಇದು ನಾವು ಮೇಲ್ಗಡೆ ಇರೋಂಥದ್ದು ಈ ಸಿಪ್ಪೆನ ತಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕಾಗ್ತದೆ ರೀ. ತೊಳೆದಕ್ಕೆ ನೀರಾಗಿ ಬಿಟ್ಟಿನಿ ನಾನು. ಮತ್ತು ಇಲ್ಲಿ ನೋಡಿರಿ, ಹಸಿ ತೆಂಗಿನಕಾಯಿ ತೊಗೊಂಡಿನಿ, ಅಂದ್ರೆ ಹಸಿ ಕೊಬ್ಬರಿ ಇರುತ್ತೆ ನೋಡಿರಿ, ಹಸಿ ಕೊಬ್ಬರಿ ತೊಗೊಂಡಿನಿ ರೀ ಸ್ನೇಹಿತರೆ. ಹಸಿ ಕೊಬ್ಬರಿ ಹಾಕ್ಕೊಂಡೇವಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಎಳೆದೈತ್ರಿ ಇದು ಹಸಿ ತೆಂಗಿನಕಾಯಿ, ತುಂಬ ಎಳೆದೈತಿ. ಎಷ್ಟು ಎಳೆದಿರುತ್ತಾ ಅಷ್ಟು ರುಚಿ ಹೆಚ್ಚಾಗ್ತದೆ ಇದು ಗ್ಯಾಣಸಿನ ಪಲ್ಯಕ್ಕೆ. ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ, 1 ಇಂಚಷ್ಟು ಬೆಲ್ಲನ ತೊಗೊಂಡೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಹಸಿ ಶುಂಠಿನ ತುರಿದ್ಬಿಟ್ಟು ತೊಗೊಂಡೀನಿ ರೀ. ಮತ್ತು ಅರ್ಧ ಹೋಳು ನಿಂಬೆಹಣ್ಣು, ಇಲ್ಲಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಒಂದು ಚಿಕ್ಕ ಸೈಜಿನ ಟಮಾಟ ತೊಗೊಂಡೀನಿ, ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ತೊಗೊಂಡೀನಿ ರೀ. ಇಲ್ಲಿ ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಮಸಾಲ ಪೌಡರ್ ಅದ ರೀ. ಅದು ಮಸಾಲ ಪೌಡ್ರ್ ಏನಪ್ಪ ಅಂದ್ರೆ ಹವೇಜ ಕಾಳ ಮತ್ತು ಚಕ್ಕಿ, ಕರಿಕಾಳ, ಲವಂಗ, ಜೀರಿಗೆ ಹಾಕ್ಕೊಂಡು ಡ್ರೈಯಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಟಿರ್ತೀನಿ ರೀ. ಎಲ್ಲದಕ್ಕೆ ಬರ್ತದೆ ಅದು, ಸಾಂಬಾರ್ಗಾಗಿರ್ಬೋದು ಪ್ರತಿಯೊಂದು ಪಲ್ಯಕ್ಕೂ ಅಂತೇಳಿ ಮುಂಚೆನೇ ಇದನ್ನು ರೆಡಿ ಮಾಡಿ ಇಟ್ಟಿರ್ತೀನಿ ರೀ ನಾನು. ಇವಾಗ ಅದು ಇಷ್ಟು ಮಸಾಲ ತೊಗೊಂಡಿರಿ, ಖಾರ ಉಪ್ಪು ಹಾಕ್ಕೊಳ್ಳೋದು ರೀ. ಇವಾಗ ಸ್ನೇಹಿತರೆ ಇದೇನೈತಿ ನೋಡಿರಿ, ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಇಟ್ಕೊಂಡೀನಿ ರೀ. ಈ ನೀರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಟೀನಿ ರೀ. ಯಾಕಪ್ಪ ಅಂದ್ರೆ ಈ ಗ್ಯಾಣಸನ್ನ ಮೇಲ್ಗಡೆ ಇರೋಂಥ ಸಿಪ್ಪೆ ತೆಗೆದು ನಾವು ಕಟ್ ಮಾಡಿ ಈ ನೀರೊಳಗೆ ಹಾಕ್ಕೊಳ್ಳಮ್ರಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಅಂಟಂಟು ಇರ್ತದೆ ರೀ, ಕೆಲವೊಂದು ಹಿಂಗೆ ಒಂಥರ ಅಂಟಂಟು ಆಗಿಬಿಡ್ತದೆ ರೀ. ಹಾಗಾಗಿ ಸ್ವಲ್ಪ ನಾವು ರೆಡಿ ಹೊಳ್ಕೊಳತನ ನಾವು ಉಪ್ಪು ಹಾಕಿ ಉಪ್ಪಿನ ನೀರೊಳಗೆ ಇಟ್ಟೇವಂದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೀರು ತೊಗೊಂಡಿನಿ ರೀ. ಇದು ಮೇಲ್ಗಡೆ ಸೊಪ್ಪಿನ ತೆಗೆದುಬಿಟ್ಟು ನೀರೊಳಗೆ ಕಟ್ ಮಾಡಿ ಹಾಕೋತೀವಿ ನೋಡಿರಿ ಸ್ನೇಹಿತರೆ. ಈ ರೀತಿ ನಾವು ಗ್ಯಾಸನ್ನ ನೀರೊಳಗೆ ಇಟ್ಟಿದ್ನಲ್ರಿ ನೋಡಿರಿ. ಇಲ್ಲಿ ಇಳಿಗಿಲಿಂತ ಈ ರೀತಿ ಮೇಲ್ಗಡೆ ಇರೋಂಥ ಸಿಪ್ಪೆನ ತೊಗೊಳಕತ್ತೀನಿ ರೀ ನಾನು. ನಿಮಗೆ ಇಳಿಗಿಲಿಂತ ತೊಗೊಳಕ್ಕಾಗಲಿಲ್ಲಪ್ಪ ಅಂತಂದ್ರೆ ಚಾಕು ಇರುತ್ತೆ ನೋಡಿರಿ, ಚಾಕುಲಿಂತನೂ ತೊಕ್ಕೊಬೋದು ರೀ. ಯಾಕಂದ್ರೆ ಇದ್ರ ಮೇಲ್ಗಡೆ ಇರೋಂಥ ಸಿಪ್ಪೆ ಒಂಚೂರು ಬಿರುಸಿರುತ್ತೆ. ಹಾಗಾಗಿ ಇಲ್ಲಿ ನಾನು ಇಳಿಗಿಲಿಂತೆ ತೊಕ್ಕೊತೀನಿ. ಚಾಕುಲಿ ತೊಗೊಳ್ಳೋರು ಕೂಡ ಚಾಕುಲಿ ತೊಕ್ಕೊಬೋದು ರೀ. ನೋಡಿರಿ, ಈ ರೀತಿ ನಾನು ಗ್ಯಾಣಸಿನಾಗಿರೋಂಥ ಸಿಪ್ಪೆನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣಗೆ ನಾವು ಕಟ್ ಮಾಡ್ಕೊಂಡ್ಬರ್ತೀವಿ. ನಿಮ್ಗೆ ತುಂಬ ದಪ್ಪ ಬೇಕಂದ್ರೆ ತುಂಬ ದಪ್ಪ ಕೂಡ ಕಟ್ ಮಾಡ್ಕೊರಿ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಪ್ಪ ಅಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊರಿ ಸ್ನೇಹಿತರೆ. ಇಲ್ಲಿ ನಾನು ಯಾವ ರೀತಿ ಕಟ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ರೀ. ಇವಾಗ ನಾನು ಒಂದು ಸ್ವಲ್ಪ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳಕತ್ತೀನಿ ರೀ, ತುಂಬ ದಪ್ಪ ಬೇಡ ಅಂಥೇಳಿ. ನೀವು ಹಂಗೂ ಕೂಡ ಮಾಡ್ಕೋಬೋದು ರೀ. ನಿಮಗೆ ಯಾವ ರೀತಿ ಇರುತ್ತೋ ಆ ರೀತಿ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು ಸ್ನೇಹಿತರೆ. ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಂಡೀನಿ ನೋಡಿ.
ನೋಡ್ತಾ ಇರ್ಬೋದು ಈ ರೀತಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಇದು ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಆಲ್ರೆಡಿ ನಾನಿಲ್ಲಿ ನೀರು ಇಟ್ಟಿದ್ದೀನಿ ನೋಡಿರಿ, ತೋರಿಸಿದ್ದೆ ನಾನು. ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ ರೀ, ಇದ್ರೊಳಗೆ ಹಾಕೋತೀನಿ ರೀ. ಯಾಕಪ್ಪ ಅಂದ್ರೆ ನಾವು ಇಷ್ಟು ಗ್ಯಾಣಸನ್ನ ನೋಡ್ಕೊಳ್ಳೋ ತನಕ ಸ್ವಲ್ಪ ಅಂಟಂಟು ಆಗಬಾರ್ದು. ಕೆಲವೊಂದು ಗ್ಯಾಣಸ ಅಂಟಾಗ್ತಾವ್ರಿ, ಹಾಗಾಗಿ ನಾನಿಲ್ಲಿ ನೀರೊಳಗೆ ಕಟ್ ಮಾಡಿ ಹಾಕೊಳ್ಳೋ ತನಕ ನೀರೊಳಗೆ ಹಾಕ್ತೀನಿ ರೀ. ಇದಿಷ್ಟು ಗ್ಯಾಣಸನ್ನ ನಾನು ಇವಾಗ ಕಟ್ ಮಾಡ್ಕೊತೀನಿ ರೀ. ಸ್ನೇಹಿತರೆ, ನಾನು ಈ ರೀತಿ ಸಣ್ಣದಾಗೆ ಕಟ್ ಮಾಡಿ ಈ ನೀರೊಳಗೆ ಉಪ್ಪು ಹಾಕ್ಕೊಂಡಿದ್ದೀನಲ್ರಿ, ಅದ್ರೊಳಗೆ ಹಾಕ್ಕೊಂಡಿನಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಸ್ವಲ್ಪ ಕಟ್ ಮಾಡೋ ಟೈಮಿಗೆ ಅಂಟಂಟು ಇರುತ್ತೆ, ಹಾಗಾಗಿ ಇದ್ರೊಳಗೆ ಉಪ್ಪಿನ ನೀರೊಳಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ನಾನು ಕಟ್ ಮಾಡ್ಕೊಂಡಿನಿ. ನಿಮಗೆ ಬೇಕಪ್ಪ ಅಂದ್ರೆ ಉದ್ದ ಕೈಗೆ ಸಣ್ಣ ಕೈಗೆ ಕಟ್ ನಿಮಗೆ ಯಾವ ಇಷ್ಟ ಇರುತ್ತೋ ಆ ರೀತಿ ನೀವು ಕಟ್ ಮಾಡ್ಕೊಬೋದ್ರಿ. ಇದು ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ತವ ಇಟ್ಕೊಂಡು ತವದಾಗ ಹಾಕಿ ಹುರ್ಕೋತೀನಿ ನೋಡಿರಿ. ನಾನಿಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಕೊತೀನಿ. ಗ್ಯಾಸ ಹಾಕೊಂಡೇನಿ ರೀ, ಆಲ್ರೆಡಿ ಕಟ್ ಮಾಡಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಡು ತೊಗೋತೀನಿ ರೀ ಸ್ನೇಹಿತರೆ. ನಿಮಗೇನಪ್ಪ ಹುರ್ಕೊಳಕ್ಕೆ ಇಷ್ಟ ಇಲ್ಲಾಂದ್ರೆ ನೀವು ಒಂದು 2 ಉಗ ಕುದಿಸ್ಕೋಬೋದ್ರಿ. ಅಂದರೆ ಬಿಸಿ ನೀರೊಳಗೆ ಹಾಕ್ಕೊಂಡು ಒಂದು 2 ಉಗ ಕುದಿಸ್ಕೊಂಡ್ರೂ ಕೂಡ ನಡಿತೈತೆ ರೀ. ನಾವು ಕುದಿಸಿ ಮಾಡಿರುವಂಥ ಗ್ಯಾಣ್ಸಿನ ಪಲ್ಯನೇ ಟೇಸ್ಟ್ ಬೇರೆ ಆಗುತ್ತೆ, ಮತ್ತು ಹುರಿದು ಈ ರೀತಿ ಎಣ್ಣೆ ಹಾಕಿ ಹುರಿದು ಮಾಡಿರುವಂಥ ಗ್ಯಾಣ್ಸಿನ ಪಲ್ಯ ಟೇಸ್ಟ್ ಬೇರೆ ಆಗುತ್ತೆ ರೀ. ಎರಡೂ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ, ಹಾಗಂತೇಳಿ ಎರಡೂ ಕೂಡ ಚೆನ್ನಾಗಿ ಇರುತ್ತೆ. ಇಲ್ಲಿ ನಾನು ಹುರಿದು ಮಾಡಕತ್ತೀನಿ ರೀ, ಒಂದು ಸ್ವಲ್ಪ ತೀರಾ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕ್ರಿ. ಇದನ್ನು ಯಾವ ರೀತಿ ಎಷ್ಟು ಹುರ್ಕೋತೀನಿ ಅಂತ ನಾನು ಇದು ಹುರಿದ ನಂತರ ನಿಮಗೆ ತೋರಿಸ್ತೀನಿ ರೀ ಸ್ನೇಹಿತರೆ. ನಾನು ಇದನ್ನು ಈ ರೀತಿ ಹುರ್ಕೊಂಡು ತೊಗೊಂಡೆ ನೋಡಿರಿ ಚೆನ್ನಾಗಿ. ಈ ಗ್ಯಾಣ್ಸಿಂದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕ್ರಿ. ಬೇಗ ಮೆತ್ತಗಾಗ್ತದ್ರಿ ಇದು ಕೂಡ. ಏನಿದು ಎಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಚಮಚಲಿತ ನೋಡಿ. ಅನ್ನೋ ಮಾತು ಕಟ್ ಆಗ್ತದೆ. ಈ ರೀತಿ ಹುರ್ಕೊಂಡು ಸಾಕ್ರಿ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನಿಮ್ಗೆ ಹುರಿದು ಮಾಡ್ಲಿಕ್ಕೆ ಇಷ್ಟ ಇಲ್ಲಪ್ಪ ಅಂದ್ರೆ ನೀವೇನದ ನಾನು ಅವಾಗೆ ಹೇಳಿದ್ ನೋಡಿರಿ, ಕುದಿಸಿ ಕೂಡ ಮಾಡ್ಕೋಬೋದು ಅಂತೇಳಿ ಹಂಗೂ ಕೂಡ ಮಾಡ್ಕೋಬೋದು ನೋಡಿರಿ. ಇಷ್ಟು ಹುರಿಬೇಕು ನೋಡಿರಿ. ಇದನ್ನು ಇಲ್ಲಿ ಚಮಚಲಿಂದ ಕಟ್ ಆಗ್ತಾಯಿದೆ ನೋಡಿರಿ, ತೋರಿಸ್ತಾ ಇದೆ ನಿಮಗೆ ನೋಡಿ. ಇಷ್ಟಾದ್ರೆ ಸಾಕ್ರಿ. ತುಂಬ ಮೆತ್ತಗಾಗೋ ತನಕ ಹುರ್ಕೊಳಕ್ಕೆ ಹೋಗಬೇಡ್ರಿ. ಭಾಳ ಮೆತ್ತಗಾದ್ರೆ ಗಿಜ್ಜಿ ಗಿಜ್ಜಿ ಆದಂಗೆ ಆಗಿರ್ತದೆ. ಸ್ವಲ್ಪ ನಮ್ಗೆ ಬಾಯಿಯೊಳಗೆ ತಿನ್ಬೇಕಾದ್ರೆ ಬಿರುಸು ಹತ್ಬೇಕಂತ ಒಂದು ಸ್ವಲ್ಪ ಕ್ರಂಚಿಯಾಗಿ ಇರ್ಬೇಕು ರೀ, ಚೆನ್ನಾಗಿರುತ್ತೆ ಇದು. ಇವಾಗ ನಾನು ತೆಗೆದು ಇವಾಗ ಒಗ್ಗರಣೆ ಮಾಡಮ್ರಿ. ನಾನು ಗ್ಯಾಸ್ ಹಚ್ಚಿ ಒಂದು ಕಡೆ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕೊಂಡೇನಿ ರೀ. ಇವಾಗ ಹಸಿ ಎಲ್ಲ ತುರಿದು ತೊಗೊಂಡಿದ್ದು ನೋಡಿರಿ, ಹಸಿ ಎಲ್ಲ ಹಾಕೊಳಕತ್ತೀನಿ ಸ್ನೇಹಿತರೆ. ಇವಾಗ ನೋಡಿ ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದೀನಲ್ರಿ, ಬೆಳ್ಳುಳ್ಳಿ ಹಾಕೊಳಕತ್ತೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕೋತೀನಿ, ಜಾಸ್ತಿ ಏನು ಬೇಡ್ರಿ. ಒಂದು ಸ್ವಲ್ಪ ಇದನ್ನು ತಿರುವಂತ. ಇವಾಗ ಇದಕ್ಕೆ ನಾನು ಪೌಡ್ರನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ, ಮನೆಯಲ್ಲೇ ಮಸಾಲ ಪೌಡ್ರ್ ಹಾಕೊಳಕತ್ತೀನಿ ರೀ. ಇವಾಗ ಇದಕ್ಕೆ ಈರುಳ್ಳಿ ಹಾಕೋಣ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗತ್ತನ ನಾನು ಇದನ್ನು ಫ್ರೈ ಮಾಡ್ಕೊಟ್ಟು ತೊಗೋತೀನಿ. ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಸಾಕ್ರಿ. ಅಂದರೆ ಈರುಳ್ಳಿದು ಹಸಿ ಸ್ಮೆಲ್ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಯಿತು. ಇವಾಗ ಹಸಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲನೂ ಒಟ್ಟಿಗೆ ಹಾಕೋತೀನಿ ನೋಡಿರಿ. ಟೊಮೊಟೊ, ಹಸಿ ಮೆಣಸಿನ್ಕಾಯಿ ಮತ್ತು 1 ಇಂಚಷ್ಟು ಬೆಲ್ಲನ ತೊಗೊಂಡಿದ್ದೆ ನೋಡಿರಿ. ಈ ರೀತಿ ಕೈಯಿಂದ ಮುರಿದ್ಬಿಟ್ಟು ಇದು ಕೂಡ ಹಾಕೋತೀನಿ. ಮತ್ತು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕೋತೀನಿ ರೀ. ಮತ್ತು ನಾವು ತೊಗೊಂಡಿರುವಂಥ ಹಸಿ ತೆಂಗಿನಕಾಯಿ ಹಾಕೊಂಡಿ ನೋಡಿ. ಹಸಿ ತೆಂಗಿನಕಾಯಿ ನಾನು ಇಲ್ಲಿ ತುರಿದ್ಬಿಟ್ಟು ತೊಗೊಂಡಿನಿ ರೀ. ನಿಮಗೆ ಈ ರೀತಿ ತುರಿದ್ಬಿಟ್ರೆ ಬಾಯಿ ಒಳಗೆ ಚಂದ ಹತ್ತಲ್ಲ ಅಂದ್ರೆ ನೀವು ಮಿಕ್ಸಿ ಒಳಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಕೂಡ ತೊಗೋಬೋದು ರೀ. ಹಸಿದು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಣದು ಕೂಡ ಹಾಕ್ಕೋಬೋದು, ಒಣ ಕೊಬ್ಬರಿನೂ ಕೂಡ. ಅಂದ್ರೆ ಸ್ವಲ್ಪ ಚೇಂಜ್ ಆಗ್ತದೆ ರೀ. ಗ್ಯಾಣ್ಸಿನ ಪಲ್ಯ ಸ್ವಲ್ಪ ಚೇಂಜ್ ಆಗ್ತದೆ. ನಾವು ಹಸಿದು ಹಾಕ್ಕೊಂಡೆ ಅಂದರೆ ಸ್ವಲ್ಪ ರುಚಿ ಜಾಸ್ತಿ ಆಗ್ತದೆ, ಅದು ಕೂಡ ಚೆನ್ನಾಗಿ ಆಗ್ತದೆ. ಅಂದರೆ ಇದೊಂದು ಸ್ವಲ್ಪ ಟೇಸ್ಟ್ ಬೇರೆ ಆಗ್ತದೆ. ಯಾಕಪ್ಪ ಅಂದ್ರೆ ನಾವು ಇಲ್ಲಿ ಹಸಿ ತೆಂಗಿನಕಾಯಿನ ಬಳಸಿವಲ್ರಿ, ಅದು ಎಳೆಯದು, ಹಾಗಾಗಿ ಹಾಲು ಇರುತ್ತೆ ನೋಡಿರಿ ಇದರಲ್ಲಿ. ಹಾಗಾಗಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗ್ತಾವೆ. ಆದರೆ ಎರಡೂ ಪಲ್ಯನೂ ಚೆನ್ನಾಗಿ ಇರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತದೆ ರೀ. ಹಾಗಾಗಿ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕ್ಕೊಂಡಿರಿ. ನಿಮಗೆ ಬೇಕಪ್ಪ ಅಂದ್ರೆ ನೀವು ಮಿಕ್ಸಿ ಒಳಗೆ ನುಣ್ಣಗೆ ಯಾರ್ದು ಕೂಡ ಹಾಕ್ಕೋಬೋದು ರೀ. ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೋತೀನಿ ನೋಡಿರಿ. ಇದು ಸ್ವಲ್ಪ ಹಸಿ ತೆಂಗಿನಕಾಯಿ, ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗ್ಯದ, ಕಲರ್ ಕೂಡ ಚೇಂಜ್ ಆಗ್ಯದ ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕತ್ತೀನಿ ರೀ. ಉಪ್ಪು ಮಾತ್ರ ನೋಡ್ಕೊಂಡ್ಬಿಟ್ಟು ಹಾಕೋರಿ. ಜಾಸ್ತಿ ಐತಪ್ಪ ಅಂದ್ರೆ ತೆಗಿಯೋಕ್ಕಾಗಂಗಿಲ್ಲ ಸ್ನೇಹಿತರೆ. ನಾನು ಉಪ್ಪು ಮತ್ತು 1 ಚಿಟಿಕೆಯಷ್ಟು ಅರಿಶಿಣ ತೊಗೊಂಡೀನಿ ರೀ. ಅರಿಶಿಣ ಹಾಕೊಳಕತ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಖಾರನ ಹಾಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿನೂ ಹಾಕ್ಕೋಬೋದು, ಕಡಿಮೆ ತಿನ್ನೋರು ಕಡಿಮೆನೂ ಹಾಕ್ಕೋಬೋದು ರೀ. ಇಲ್ಲಿ ನಾನು ಒಂದಿಷ್ಟು ಹಾಕ್ಕೊಂಡಿನಿ, ಯಾಕಂದ್ರೆ ಇದು ಖಾರ ಸ್ವಲ್ಪ ಕಡಿಮೆ ಐತ್ರಿ.
ಇದು ಖಾರ ಹಾಕೊಂಡು ಬಳಕ ಒಂದು ಸ್ವಲ್ಪ ನಾವು ಇದನ್ನು ಖಾರನೂ ಎಣ್ಣೆ ಒಳಗೆ ಈ ರೀತಿ ತಿರುವಿ ತೊಗೊಳ್ತೀನಿ ನೋಡಿರಿ. ಇದು ಚೆನ್ನಾಗಿ ಫ್ರೈ ಆಯ್ತು ರೀ ಸ್ನೇಹಿತರೆ. ಇವಾಗ ನಾವೇನು ಹುರಿದಿಟ್ಟಿದ್ದೇವೆ ನೋಡಿರಿ ಗ್ಯಾಣಸನ್ನ ಹಾಕೊಳ್ಳಂಬ್ರಿ. ಈ ಗ್ಯಾಣಸನ್ನ ಹಾಕ್ಕೊಂಡು ನಾನು ತಿರುವಿ ತೊಗೋತೀನಿ ನೋಡಿರಿ. ನಾನು ಗ್ಯಾಣಸ್ ಹಾಕಿ ತಿರುವಿ ತೊಗೊಂಡಿನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನೋಡಿರಿ ನಾನು ಗ್ಯಾಣಸನ್ನ ಹುರ್ಕೊಂಡಿದ್ದೆ ನೋಡಿರಿ ಈ ಪಾತ್ರೆದೊಳಗೆ. ಇದನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ. ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಅದೇ ನೀರನ್ನ ನಾನು ಇಲ್ಲಿ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ನೀರು ಯಾಕೆ ಹಾಕ್ಕೋಬೇಕಪ್ಪ ಅಂದ್ರೆ ನಾವು ಗ್ಯಾಣಸ್ ಹಾಕ್ಕೊಂಡಿವಿ ಮತ್ತು ಎಲ್ಲ ಮಸಾಲನೂ ಎಣ್ಣೆ ಒಳಗೆ ಫ್ರೈ ಮಾಡಿ ತೊಗೊಂಡಿವಲ್ರಿ. ಅದಕ್ಕಾದ ಪ್ರತಿಯೊಂದು ಮಸಾಲೆ, ಉಪ್ಪು, ಖಾರ ಎಲ್ಲನೂ ಬೆಲ್ಲ ಪ್ರತಿಯೊಂದೂ ಗ್ಯಾಣಸಿಗೆ ಹಿಡೀಲಿ ಅಂಥೇಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಒಂದು ಸತಿ ಕುದಿಸ್ತಿರ್ವಿ. ಒಂದು 5 ನಿಮಿಷನೂ ಅಲ್ರಿ, ಸ್ವಲ್ಪ ಕಡಿಮೆನೇ ಕುದಿಸ್ಕೊಂಡು ತೊಗೊಂಡ್ರೆ ಸಾಕ್ರಿ. ನಾವು ಹಾಕಿರುವಂಥ ನೀರನ್ನ ಒಂದು ಸ್ವಲ್ಪ ಅಂಟ್ರಿಸಿದ್ರೆ ಸಾಕಂದ್ರೆ ಖಾಲಿ ಆದ್ರೆ ಸಾಕ್ರಿ. ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ತೊಗೋತೀನಿ ನೋಡಿರಿ. ಅದ್ಭುತವಾಗಿ ರುಚಿಯಾಗುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಗ್ಯಾಣಸಂತೂ 2 ಥರ ಇರುತ್ತೆ. ಒಂದು ಬಿಳಿ ಕಲರ್ದಾಗ ಇರ್ತದೆ ನೋಡಿರಿ, ಒಂದು ಈ ರೀತಿ ನಾ ಇವಾಗ ಮಾಡಿ ನೋಡಿರಿ ಕೆಂಪು ಕಲರ್ದಾಗ. ಯಾವ ಗ್ಯಾಣಸಾದ್ರೂ ನಡೀತದ್ರಿ. ಇಂಥದೇ ಬೇಕು ಅಂಥದೇ ಬೇಕಂತೇನಿಲ್ಲ ರೀ. ಬಿಳಿದಾದ್ರೂ ಚೆನ್ನಾಗಿರುತ್ತೆ, ಈ ರೀತಿ ಇರೋಂಥ ಗ್ಯಾಣಸು ಕೂಡ ಚೆನ್ನಾಗಿರುತ್ತೆ. ಅದು ಅವಾಗ ನಮ್ಮ ಊರು ಸೈಡ್ ಭಾಳ ಇರ್ತದ್ರಿ ಬಿಳಿ ಕಲರ್ದ. ಇಲ್ಲಂತೂ ಸ್ವಲ್ಪ ಇದು ಕೆಂಪು ಕಲರ್ನಾಗೆ ಇರ್ತದೆ ನೋಡಿರಿ. ಅದೇ ಗ್ಯಾಣಸಿನಿಂದ ನಾನು ಇವಾಗ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ಗ್ಯಾಣಸಾದ್ರೂ ಸಖತ್ ಟೇಸ್ಟ್ ಇರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದು ಇವಾಗ ನಾನು ಒಂದು ಸ್ವಲ್ಪ ಮುಚ್ಚಿಟ್ಟು ಕುದಿಸಿ ತೊಗೋತೀನಿ ನೋಡಿರಿ. ಯಾಕಂದ್ರೆ ಈ ಗ್ಯಾಣಸಿಗೆಲ್ಲ ಮಸಾಲೆ ಹಿಡಿಬೇಕಲ್ರಿ, ಹಾಗಾಗಿ ಸ್ವಲ್ಪ ಇದನ್ನು ನಾವು ಕುದಿಸ್ಕೋಬೇಕಾಗ್ತದೆ. ಮೇಲ್ಗಡೆ ಮುಚ್ಚಿ ಕುದಿಸಿ ತೊಗೋತೀನಿ ರೀ. ಇವಾಗ ಕಂಪ್ಲೀಟಾಗಿ ನಾನು ಇದನ್ನು ಒಂದು ಸ್ವಲ್ಪ ಅಂದ್ರೆ ಕುದಿಸ್ಕೊಂಡು ತೊಗೊಂಡೇನಿ ರೀ, ಅಂದ್ರೆ ಬೇಯಿಸ್ಕೊಂಡು ತೊಗೊಂಡೇನಿ ರೀ. ಇವಾಗ ನಾನು ಗ್ಯಾಸ ಬಂದ್ ಮಾಡಿಕೊಂಡೆ ಸ್ನೇಹಿತರೆ. ನಾನು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ತೊಗೊಂಡಿನಿ ಅಂತ ಹೇಳಿದೆ ನೋಡಿರಿ. ಇದ್ರಾಗ ಒಂದು ಸ್ವಲ್ಪ ಜಾಸ್ತಿನೂ ಬೇಡ್ರಿ, ಒಂದು ಸ್ವಲ್ಪ ಈ ರೀತಿ ಹಿಂಡ್ಕೊಂಡು ಇದನ್ನು ನೀಟಾಗಿ ನಾವು ಈ ರೀತಿ ಕಲಿಸ್ಕೋಬೇಕು ರೀ. ಗ್ಯಾಸ್ನ ಬಂದ್ ಮಾಡಿಕೊಂಡೇ ಹಾಕೋಬೇಕು ರೀ ಸ್ನೇಹಿತರೆ. ಲಾಸ್ಟಿಗೆ ಕೊನೆಯಲ್ಲಿ ನಾವು ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು. ಚೆನ್ನಾಗಿ ಸೂಪರಾಗಿರುತ್ತೆ ಪಲ್ಯ. ಮತ್ತು ಖಾರ ಮತ್ತು ಸಿಹಿ ಹುಳಿ ಚೆನ್ನಾಗಿ ಹೊಂದ್ಕೊಳುತ್ತೆ. ಇವಾಗ ಇದು ನಾನು ಒಂದು ಪ್ಲೇಟಿಗೆ ತಗೋತೀನಿ ನೋಡಿ. ಸಖತ್ತಾಗಿ ರೆಡಿ ಆಗೈತೆ ರೀ. ನೋಡ್ತಾ ಇರ್ಬೋದು, ತುಂಬ ಅದ್ಭುತ ಸ್ನೇಹಿತರೆ. ನೀವು ರೊಟ್ಟಿಗೆ, ಚಪಾತಿಗೆ, ದೋಸೆ, ಇಡ್ಲಿ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇದು ನಾನು ಇವಾಗ ಒಂದು ಪ್ಲೇಟಿಗೆ ತಗೋತೀನಿ ನೋಡಿರಿ ಸ್ನೇಹಿತರೆ. ನಾವು ಮಾಡಿರುವಂಥ ಗ್ಯಾಣಸಿನ ಪಲ್ಯ ತುಂಬ ಅದ್ಭುತವಾಗಿ ಬರುತ್ತೆ ರೀ ಸ್ನೇಹಿತರೆ. ತುಂಬ ಬೇಗನೂ ಕೂಡ ಮಾಡ್ಕೋಬೋದು. ನಾನು ಆವಾಗಲೇ ಹೇಳಿದೆ, ರುಚಿ ಅಂತೂ ಸಖತ್ತಾಗಿರುತ್ತೆ ರೀ. ನೀವು ಒಂದು ಸಲ ಈ ಗ್ಯಾಣಸಿನ ಪಲ್ಯನ ಮಾಡಿ ನೋಡಿರಿ, ಸಖತ್ತಾಗಿರುತ್ತೆ. ಮನ್ಯಾಗ ಎಲ್ಲರೂ ಇಷ್ಟಪಡ್ತಾರೆ. ಇದು ಅಂತೂ ಪ್ರತಿಯೊಂದಕ್ಕೂ ಹೊಂದ್ಕೊಳುತ್ತೆ ನೋಡಿರಿ. ನೀವು ಚಪಾತಿ, ರೊಟ್ಟಿ, ಪ್ರತಿಯೊಂದು ದೋಸೆ, ಅನ್ನ ಪ್ರತಿಯೊಂದಕ್ಕೂ ನಾವು ತಿನ್ಬೋದು. ತಿನ್ನಕ್ಕಂತೂ ಸಖತ್ ಟೇಸ್ಟ್ ಇರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಸ್ನೇಹಿತರೆ, ತುಂಬ ಅದ್ಭುತವಾಗಿ ಬರುತ್ತೆ. ಇಷ್ಟೊತ್ತನ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನಾವು ಮಾಡಿರುವಂಥ ಗ್ಯಾಣಸಿನ ಪಲ್ಯ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ನಮಸ್ಕಾರ ರೀ, ಥ್ಯಾಂಕ್ ಯು.